ಪ್ರೇಸ್ ದ ಲಾರ್ಡ್. ಸ್ತೋತ್ರವಾಗಲಿ. ಬಿಡುಗಡೆ ಸಂತೆಯ ಸಮಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಪವಿತ್ರಾತ್ಮನೇ ನನ್ನನ್ನು ಸ್ವಾಗತಿಸ್ತೇನೆ. ನೀನು ಈ ವಾಕ್ಯದ ಮುಖಾಂತರವಾಗಿ ನೀನು ಮಾತನಾಡು ಪವಿತ್ರಾತ್ಮನೇ. ಇವನ್ನು ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕ 11ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಪ್ರೊವರ್ಬ್ ಚಾಪ್ಟರ್ 11 ವರ್ಸ್ 8. ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು, ದುಷ್ಟನು ಅವನಿಗೆ ಬದಲಾಗಿ ಇದರಲ್ಲಿ ಬೀಳುವನು. ನಾವಿಲ್ಲಿ ನೋಡ್ತೇವೆ, ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು. ಇದರ ಅರ್ಥ ಶಿಷ್ಟನು ಎಂಬ ಪದಾರ್ಥವಾಗಿದೆ. ದೇವರ ವಾಕ್ಯಕ್ಕೆ ಯಾರು ವಿದ್ಯಾರ್ಥಿ ನಡೆಯುತ್ತಾರೋ ಅವರನ್ನು ಶಿಷ್ಟನು ಎಂದು ಕರೆಯಲ್ಪಡುತ್ತದೆ. ಅಂಥವನ್ನು ದೇವರು ಎಲ್ಲ ಇಕ್ಕಟ್ಟಿನಿಂದ ಪಾರು ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ಸೊಲೊಮೋನ ಹೇಳ್ತಾನೆ. ದುಷ್ಟನು ಇದರ್ಥವಾಗಿ ಯಾರು ದೇವರ ವಾಕ್ಯಕ್ಕೆ ಅವಿಧರಾಗ್ತಾರೋ ಅವರು ಅದರಲ್ಲಿ ಬೀಳುತ್ತಾರೆ ಎಂಬುದಾಗಿ ಇಲ್ಲಿ ಸೊಲೊಮೋನ ಹೇಳ್ತಾನೆ. ಅದು ಇವತ್ತು ಪ್ರಿಯರೇ, ನಾವು ಶಿಷ್ಟನು ಎಂದರೆ ದೇವರ ವಾಕ್ಯಕ್ಕೆ ಹೇಗೆ ವಿದ್ಯಾರ್ಥಿ ನಡೆಯಬೇಕು, ದೇವರ ವಾಕ್ಯ ವಿದ್ಯರಾಗುವ ದೇವರು ಎಲ್ಲ ಇಕ್ಕಟ್ಟಿಂದ ಪಾರು ಮಾಡುತ್ತಾನೆ, ಅದು ಹೇಗೆ ಎಂಬುದಾಗಿ ಅದರ ಕುರಿತು ನಾವು ಧ್ಯಾನ ಮಾಡೋಪ್ರೆ. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 11ರಿಂದ 16 ವಾಕ್ಯ. ರೋಮನ್ಸ್ ಚಾಪ್ಟರ್ 6 ವರ್ಸ್ 11 to 16 ವರ್ಸ್. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವರು ಎಂದು ಎನಿಸಿಕೊಂಡಿರಿ. ಇಲ್ಲಿ ಶಿಷ್ಟರು ಎಂಬ ಪದಾರ್ಥವಾಗಿದೆ. ಯೇಸು ಕ್ರಿಸ್ತನು ನಂಬಬೇಕು, ಆತ ಅಂಗೀಕಾರ ಮಾಡಬೇಕು, ನೀನು ನಿಮ್ಮಳಿಗೆ ದೃಷ್ಟಾಂತಕೊಳ್ಳಬೇಕು. 4ನೇ ಸಂಗೀತ ಆಗಿದೆ ಶಿಷ್ಟರು ಪ್ರೇರೆ. ದಿನಾಲು ನೀವು ನೀರಿನಂತಿಕೊಂಡ ಆ ದಿನಾಂಕವನ್ನು ನೆನಪಿ ತರಬೇಕು. ಯಾಕೆಂದರೆ ಅಪೊಸ್ತಲನು ಹೇಳ್ತಾನೆ, ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವರು ಎಂದು ಎನಿಸಿಕೊಳ್ಳಬೇಕು. ಅಂದರ್ಥ ದಿನಾಲು ಪ್ರೇರೆ ಶಿಷ್ಟರಾಗಿ ನಡೆಯಬೇಕಾದರೆ ನೀವು ನೀರಿನ ತೆಗೆದುಕೊಳ್ಳುವ ನಿರ್ಧಾರ ಆಗಿದೆ. ನಾನು ಈ ದಿನ ಈ ನಿರ್ದೇಶನ ಮುಖಾಂತರವಾಗಿ ನಾನು ಪಾಪದ ಸ್ವಭಾವಕ್ಕೆ ಸಾಯುತ್ತೇನೆ ಮತ್ತು ಹೊಸ ವ್ಯಕ್ತಿಯಾಗಿ ನಡೀತೇನೆ ಎಂಬ ಈ ತೀರ್ಮಾನದೊಡನೆ, ಈ ಒಂದು ನಿರ್ಧಾರದೊಡನೆ, ಇಂದು ಪ್ರತಿನಿಧಿಯೊಡನೆ ನಿಲ್ಲಿ ಮುಳುಗಿ ತೆಗೆದುಕೊಂಡವರು ಪ್ರತಿನಿತ್ಯವೂ ದೇವರಿಗಾಗಿ ಜೀವಿಸುವರೆಂಬುದಾಗಿ ಎನಿಸಿಕೊಳ್ಳಬೇಕೆಂದು ಅಪೊಸ್ತಲನು ಹೇಳ್ತಾನೆ. ಮತ್ತು ಅವನು ಶಿಷ್ಟನಾಗಿದ್ದಾನೆ. ನಂತರ ನೋಡ್ತೇವೆ 12ನೇ ವಾಕ್ಯದಿಂದ, ಈಗಿದ್ದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡ್ರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡ್ರಿ. ಆದರೆ ಸತ್ತವರಿಗಿಂತ ಜೀವಿತನಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಇನ್ನೊಂದು ಕ್ಯಾರೆಕ್ಟರ್ ಆಗಿದೆ ಶಿಷ್ಟರು ಪ್ರೇರೆ. ಅವರು ದಿನಾಲು ತಮ್ಮ ಅಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನ ಅವರು ಸಮರ್ಪಿಸ್ತಾರೆ. ಇವರು ಶಿಷ್ಟರಾಗಿದೆ. ಈ ಶಿಷ್ಟರನ್ನು ದೇವರು ಪಾರು ಮಾಡ್ತಾರೆ. ದುಷ್ಟರು ಪ್ರೇರೆ ಅವರು ತಮ್ಮ ಅಂಗಗಳನ್ನು ಪಾಪ ಒಪ್ಪಿಸ್ಕೊಡ್ತಾರೆ. ಅದು ಶಿಷ್ಟರು ಪ್ರೇರೆ ಅವರು ದಿನಾಲು ನಿಮ್ಮ ಅಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ಅದನ್ನು ಸಮರ್ಪಣೆ ಮಾಡಬೇಕೆಂದು ಅಪೊಸ್ತಲನು ಹೇಳ್ತಾನೆ. ಮತ್ತು 14-15-16 ವಾಕ್ಯದಲ್ಲಿ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪಾಧೀನರಾಗಿದ್ದೀವಿ ಎಂದು ಪಾಪವನ್ನು ಮಾಡಬಹುದು? ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೀರಿ ಎಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣೇ ಫಲ, ನಂಬಿಕೆ ವಿದ್ಯಾರ್ಥಿಗೆ ದಾಸರಾದರೆ ನೀತಿಯೇ ಫಲ. ಇಲ್ಲಿ ಅತಿ ಸ್ಪೆಷಲ್ ಶಿಷ್ಟರು ಪ್ರೇರೆ ಅವರು ಎಷ್ಟು ನಂಬಿಕೊಡುತ್ತಾರೆ, ನೀರಿನಲ್ಲಿ ದೀಕ್ಷೆ ಅಂದುಕೊಳ್ತಾರೆ. ಮೂರನೇದಾಗಿ ಅವರು ದಿನಾಲು ಆ ನೀರಿನಲ್ಲಿ ದೀಕ್ಷೆ ಅಂದ್ಕೊಂಡ ಆ ದಿನಾಂಕ ಅದನ್ನು ನೆನಪಿಟ್ಟುಕೊಂಡು ದಿನಾಲು ನಾನು ಪಾಪಕ್ಕೆ ಸತ್ತಿದ್ದೇನೆ, ದೇವರಿಗೆ ಜೀವಿಸ್ತೇನೆ ಎಂಬುದಾಗಿ ಅವರು ಎಣಿಸಿಕೊಳ್ಳುತ್ತಾರೆ. 4ನೇ ಸಂಗತಿಯಾಗಿ ಅವರು ದಿನಾಲು ತಮ್ಮ ಸದ್ದ ಅಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ. 5ನೇದಾಗಿ ಶಿಷ್ಟರು ಪ್ರೇರೆ ಅವರ ನಂಬಿಕೆಯಿಂದ ದೇವರ ಪ್ರತಿ ವಾಕ್ಯಕ್ಕೆ ವಿಧೇಯರಾಗುತ್ತಾರೆ. ಈ ಶಿಷ್ಟರನ್ನು ದೇವರು ಎಲ್ಲ ಇಕ್ಕಟ್ಟಿನಿಂದ ಪಾರು ಮಾಡುತ್ತಾನೆ. ಎಫೆಸದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ. Ephesians 4 verse 22, 23, 24 ವರ್ಸ್. ಯೇಸುವಿನಲ್ಲಿರುವ
ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಇನ್ನೊಂದು ಶಿಷ್ಟನ ಗುಣ ಏನೆಂದರೆ, ಅವನು ದಿನಾಲು ದೇವರ ವಾಕ್ಯ ಓದುತ್ತಾನೆ, ವಾಕ್ಯ ಧ್ಯಾನ ಮಾಡ್ತಾನೆ ಮತ್ತು ವಾಕ್ಯ ವಿಧಿಯನ್ನು ನಡೆದು ತನ್ನ ಪೂರ್ವ ಸ್ವಭಾವವನ್ನು ಒಂದು ದಿನಾಲು ತೆಗೆದು ಹಾಕುತ್ತಾನೆ ಮತ್ತು ದೇವರ ವಾಕ್ಯ ವಿಧಿಯನ್ನು ನೂತನ ಸ್ವಭಾವ. ಇಂಥವನ್ನು ಶಿಷ್ಟರಾಗಿದ್ದಾರೆ. ಈ ಶಿಷ್ಟರಿಗೆ ದೇವರು ಎಲ್ಲ ಕಡೆ ಪಾರು ಮಾಡುತ್ತಾನೆ. ಅದು ದುಷ್ಟರು ಆದವರು ಏನು ಮಾಡ್ತಾರೆ, ಅವರು ಪೂರ್ವ ಸ್ವಭಾವದಲ್ಲೇ ಜೀವಿಸ್ತಾರೆ. ಅವರು ಪೂರ್ವ ಸ್ವಭಾವ ತೆಗೆದು ಹಾಕಿದ ಅವ್ರು ದುಷ್ಟರಾಗಿದ್ದಾರೆ. ಇವತ್ತು ಸೊಲೊಮೋನ ಹೇಳ್ತಾನೆ, ನೀವು ಶಿಷ್ಟರಾಗಿ ನಡೆಯುತ್ತಾರೆ. ಅಲ್ಲಿ ಆತನು ದೇವರ ವಾಗ್ದಾನ ಉಂಟು, ಶಿಷ್ಟರನ್ನು ದೇವರು ಎಲ್ಲ ಈ ಕಡೆ ಪಾರು ಮಾಡಬೇಕಾದ್ರೆ ನೀವು ದಿನಾಲು ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು. ದೇವರ ವಾಕ್ಯಕ್ಕೆ ವಿದ್ಯೆ ಹಾಕಿಕೊಂಡು ನೂತನ ಸ್ವಭಾವ ಧರಿಸಿಕೊಳ್ಳಬೇಕು. ಆಗ ನೀವು ಶಿಷ್ಟರಾಗುತ್ತೀರಿ ಮತ್ತು ದೇವರು ಶಿಷ್ಟರನ್ನು ಎಲ್ಲ ಈ ಕಡೆ ಪಾರು ಮಾಡುತ್ತಾನೆ. ಇನ್ನೊಂದು ಕ್ಯಾರೆಕ್ಟರ್ ನೋಡೋಪ್ರೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1-11 ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 5 verse 1-11. ದೇವರು ನಿಮಗೆ ಕ್ರಿಸ್ತನಲ್ಲಿ ಶ್ರಮಿಸಿದನಲ್ಲ, ಆದ್ದರಿಂದ ದೇವರ ಪ್ರಿಯದ ಮಕ್ಕಳಿಗೆ ತಕ್ಕ ಹಾಗೆ ಆತನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಇನ್ನೊಂದು ಕ್ಯಾರೆಕ್ಟರ್ ಆಗಿದೆ ಸಿಸ್ಟರ್. ಅವರು ಇನ್ನೊಬ್ಬರ ಪಾಪಗಳನ್ನು ಶ್ರಮಿಸ್ತಾರೆ ಮತ್ತು ಅವರು ಪ್ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ಇದು ಸಿಸ್ಟರ್ ತೋರಿಬರುವ ಒಂದು ಗುಣವಾಗಿದೆ. ನಂತರ 3ನೇ ವಾಕ್ಯದಿಂದ, ಜಾರತ್ವ, ಯಾವ ವಿಧದ ಬಂಡುತನ, ದುರ್ವ್ಯಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದುದು. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚೋದೆ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು, ಇವುಗಳಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಇಲ್ಲಿ ಅಪ್ಪ ಪೌಲ ಹೇಳ್ತಾನೆ, ದುಷ್ಟರು ಅವರು ಪಾಪವನ್ನು ಮಾಡ್ತಾರೆ. ಅದು ಶಿಷ್ಟರು ಈ ಪಾಪಗಳನ್ನು ಅವರು ಮಾಡುವುದಿಲ್ಲ. ಅವರು ದೇವರ ವಾಕ್ಯ ವಿಚಾರ ನೋಡುತ್ತಾರೆ. ಅಂಥವ್ರನ್ನು ದೇವರು ಕಾಪಾಡೋದ್ರಲ್ಲಿ ನೀವು ಈ ಯೇಸು ನಂಬಿಕೊಂಡು ನೀನು ಮುಳುಗಿದಿಷ್ಟ ಅಂದ್ಕೊಂಡು ಈ ರೀತಿಯ ಪಾಪಕ್ಕೆ ನೀವು ಗುಲಾಮರಾಗುತ್ತಾರೆ, ನೀವು ದುಷ್ಟರಾಗ್ತೀರಿ. ಅವರು ಅದರಲ್ಲಿ ಬೀಳುತ್ತಾರೆ. ಅದು ಶಿಷ್ಟರಾಗ ಈ ಪಾಪಗಳನ್ನು ಬಿಟ್ಟು ಬಿಡಬೇಕು ಎಂದು ಅಪ್ಪ ಪೌಲ ಹೇಳ್ತಾನೆ. 6ನೇ ವಾಕ್ಯದಲ್ಲಿ, ಊರಿಲ್ಲದ ಮಾತನಾಡುವವರಿಗೆ ಕಿವಿಗುಟ್ಟು ಮೋಸ ಹೋಗಬೇಡ್ರಿ. ಅಂಥ ಕರ್ತಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧನಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರಾಗಬೇಡ್ರಿ. ಯಾರ ಮೇಲೆ ದೇವರ ಕೋಪ ಬರ್ತದೆ, ಯಾರು ಕೆಲ್ಲಿ ಬಿದ್ದು ಹೋಗ್ತಾರೆ, ಯಾರು ದುಷ್ಟರು ಯಾರು ದೇವರಕ್ಕೆ ಅವಿಧರಾಗ್ತಾರೋ ಅವರು ದುಷ್ಟರು ಎಂಬುದಾಗಿ ಸೊಲೊಮೋನ್ ಅದರ ಜಾಣತೆ ಕಲಿಪಡೆ ಮತ್ತು ಅವರ ಮೇಲೆ ದೇವರ ಕೋಪ ಬರ್ತದೆ. ಅದು ಶಿಷ್ಟರು ದೇವರ ಬಗ್ಗೆ ವಿಧರಾಗುವವರು, ಅವರ ಮೇಲೆ ದೇವರ ಕೋಪ ಬರೋದಿಲ್ಲ, ಅವರ ದೇವರು ಕಾಪಾಡ್ತಾರೆ. ಅದಕ್ಕೆ ಅಪ್ಪಸ್ತಲ ಪೌಲನು ಹೇಳ್ತಾನೆ, ನೀವು ಆ ದುಷ್ಟರೊಟ್ಟಿಗೆ ಅವಿಧರೊಟ್ಟಿಗೆ ಪಾಲುಗಾರಾಗಬಾರದು. ದೇವರು ಅವಿಧರದ ಮೇಲೆ ಮಾತ್ರ ಕೋಪ ಮಾಡ್ತಾನೆ. ಅದು ಶಿಷ್ಟರ ಮೇಲೆ ಆತನ ದಯೆ ಉಂಟು. ಅವ್ರನ್ನ ಪ್ರತಿಗಳಿಗೆ ಆತನು ಇಕ್ಕಟ್ಟಿನಿಂದ ಪಾರು ಮಾಡುತ್ತಾನೆ ಎಂಬುದಾಗಿ ಆ ಸೊಲೊಮೋನನು ಅಲ್ಲಿ ಹೇಳುತ್ತಾನೆ. 8, 9, 10 ಅನ್ನೋದು ವಾಕ್ಯ ನೋಡೋಣ. ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಅದು ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲೂ ಸತ್ಯಲ್ಲೂ ಕಾಣಿಸಿಕೊಳ್ಳುತ್ತದೆ. ಅಷ್ಟೇ, ನೀವು ಶಿಷ್ಟರಾದವರು ನಿಮ್ಮಲ್ಲಿರುವ ಬೆಳಕಿನ ಫಲ ಉಪಕಾರದಲ್ಲಿಯೂ ನೀತಿಯಲ್ಲೂ ಸತ್ಯಲ್ಲೂ ಕಾಣಿಸಿಕೊಳ್ಳಬೇಕು ಅಂತ ಅಪೊಸ್ತಲನು ಹೇಳ್ತಾನೆ. ಕರ್ತನಿಗೆ ಮೆಚ್ಚಿಕೆಯಾದದ್ದು ಏನೆಂಬುದನ್ನು ಪರಿಶುದ್ಧಿ ತಿಳಿದುಕೊಳ್ಳಿರಿ. ಪ್ರತಿ ಸಲ ನೀವು ಪ್ರತಿಯೊಂದು ಕಾರ್ಯ ಮಾಡುವಾಗ ನಿಮ್ಮ ಕೆಲಸಗಳು, ನಿಮ್ಮ ಬಿಸ್ನೆಸ್ಗಳು, ನಿಮ್ಮ ಸೇವೆಯು ದೇವರಿಗೆ ಮೆಚ್ಚುತ್ತದೆ ಎಂಬುದಾಗಿ ಅದು ಪರಿಸ್ಥಿತಿ ತಿಳಿದುಕೊಳ್ಳುವವರಾಗಬೇಕೆಂಬುದು ಅಪೊಸ್ತಲನು ಹೇಳ್ತಾನೆ. 8ನೇ ವಾಕ್ಯದಲ್ಲಿ, ಕತ್ತಲಿಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬೇಲಿಗೆ ತಂದು ಖಂಡಿಸಿರಿ. ಅಷ್ಟೇ, ಕತ್ತಲಿಗೆ ಸಂಬಂಧ ಯಾವ ಕೃತ್ಯಗಳನ್ನು ಪಾಲುಗಾರರಾಗಬಾರದು, ಅದರ ಬೇಲಿ ತಂದು ಖಂಡಿಸಬೇಕು. ಈ ರೀತಿ ಪ್ರಿಯರು ನೀವು ಆ ದುಷ್ಟ ಸ್ವಭಾವವನ್ನು ತೆಗೆದು ಹಾಕಿಕೊಂಡು ಶಿಷ್ಟರಾಗಿ ನಡೆಯುತ್ತಾರೆ. ಅಲ್ಲಿ
ನಿಮಗೆ ವಾಗ್ದಾನ ಉಂಟು. ದೇವ್ರ ಶಿಷ್ಟರನ್ನು ಎಲ್ಲ ಇಕ್ಕಟ್ಟಿನಿಂದ ದೇವರು ತಪ್ಪಿಸ್ತಾನೆ, ಅವ್ರನ್ನ ಪಾರು ಮಾಡಿದ್ರೆ ಆ ದುಷ್ಟರಾಗಿ ನಡೆಯುವುದರೆ ಮಾತ್ರವೇ ಆ ಒಂದು ಪ್ರೇರ ಕಷ್ಟದಲ್ಲಿ ಬೀಳುತ್ತೀರಿ. ಅದಕ್ಕೆ ದುಷ್ಟ ಸ್ವಭಾವವನ್ನು ಬಿಟ್ಟು ಬಿಡಿರಿ, ಶಿಷ್ಟರಾಗಿ ವಿಧರಾಗಿರಿ. ದೇವರ ಪ್ರತಿಗಳಿಗೆ ದೇವರ ಕಣ್ಣು, ದೇವರ ಹಸ್ತವು, ದೇವರ ಪ್ರಸನ್ನತೆಯು, ದೇವದೂತರು ನಿಮ್ಮ ಸಂಗಡ ಪ್ರತಿ ಗಳಿಗೆ ದೇವರು ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. Colossians chapter 2 verse 6 and 7. ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತನ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವರಾಗಿರಿ. ಕ್ರಿಸ್ತರಾದವರು ಏನು ಈ ಸ್ಟೀವ್ ಮಧ್ಯಮಂತ ಕೆಲವು ಉಪದೇಶ ಕೇಳಿ ಅದನ್ನು ಕೈಕೊಂಡು ನಡೆಯುವರಾಗಬೇಕು. ಈ ಸಿಸ್ಟರ್ಲಿ ಗುಣವಾಗಿದೆ. 2ನೇ ತಿಮೋಥಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ. 2 ತಿಮೋಥಿ chapter 3 verse 16 and 17 verse. ದೇವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಅಪ್ಪಳ್ತಾನೆ ದೇವರ ಆತ್ಮನಿಂದ ಬರುವಂಥ ಸಂದೇಶವು ನೀವು ಕೇಳುವಾಗ ಅದು ನಿಮ್ಮನ್ನು ಖಂಡಿಸ್ತದೆ, ನಿಮಗೆ ಪಶ್ಚಾತ್ತಾಪ ನಡೆಸ್ತದೆ. ಆ ಸಂದೇಶವನ್ನು ಕೇಳಿ ನೀವು ವಿಧರಾಗ್ತಿರೋ, ನೀವು ಎಲ್ಲ ರೀತಿಯಲ್ಲಿ ಆತ್ಮೀಯದಲ್ಲಿ ಪ್ರವೀಣರಾಗ್ತೀರಿ, ಎಲ್ಲ ರೀತಿಯ ಒಳ್ಳೆಯ ಕ್ರಿಯೆಲ್ಲ ಮಾಡಲಿಕ್ಕೆ ಸಾಕ್ತದೆ. ಈ ರೀತಿ ನೀವು ನಡೆಯುವಾಗ ದೇವರ ಮುಂದೆ ಸಿಸ್ಟರಿಗೆ ಕಾಣಲ್ಪಡ್ತೀರಿ ಮತ್ತು ಈ ಸಿಸ್ಟರನ್ನು ದೇವರು ಕಾಪಾಡುವವನು ಆಗಿದ್ದಾನೆ. ಅದಕ್ಕೋಸ್ಕರ ಅಲ್ಲಿ ಸೊಲೊಮೋನ ಹೇಳ್ತಾನೆ, ದುಷ್ಟನು ಆ ಕೇಡಿನಲ್ಲಿ ಬಿದ್ದು ಹೋಗ್ತಾನೆ ಎಂದು ದೇವರ ವಾಕ್ಯಕ್ಕೆ ಅವಿದಾಗ್ತಾರೋ ಅವರು ದುಷ್ಟರು, ಅವರ ಕೇಡಿನಲ್ಲಿ ಬಿದ್ದು ಹೋಗ್ತಾರೆ. ಅದರ ವಿಧೇಯರಾದವರು ಅವ್ರು ಎಂದಿಗೂ ಯಾವ ಕೇಡಿನಲ್ಲಿಯೂ ಅವ್ರು ಬಿದ್ದು ಹೋಗುದಿಲ್ಲ. ದೇವರು ಅವರನ್ನು ಕಾಪಾಡೋದಾಗದೆ ಸಿಸ್ಟರ್ ಆಗಬೇಕಾದ್ರೆ ನೀವು ಕೇಳುವಂಥ ಸಂದೇಶ ನಿಮಗೆ ಪಶ್ಚಾತ್ತಾಪಕ್ಕೆ, ನಿಮಗೆ ತಿದ್ದುಪಾಟಿಗೆ ನಡೆಸುವಾಗ ನೀವು ಆ ಸಂದೇಶವನ್ನು ಸ್ವೀಕಾರ ಮಾಡಬೇಕು. ಇನ್ನೊಂದು ವಾಕ್ಯ ನೋಡ್ತೇವೆ. 1ನೇ ಯೋಹನನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. 1 John 3 verse 7. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ. ಇಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸನು ನೀತಿವಂತನಾಗಿದೆ. ಶಿಷ್ಟರಾಗಬೇಕಾದರೆ ಇದು ದುಷ್ಟರಾದವರು, ದೇವರ ವಾಕ್ಯಕ್ಕೆ ಗೌರವ ಕೊಡದವರು ಅವರು ದೇವರ ವಾಕ್ಯಕ್ಕೆ ಅವರು ವಿಧೇಯರಾಗುವುದಿಲ್ಲ. ಯಾರು ನಿಮಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ನಿಮ್ಗೆ ಪ್ರೋತ್ಸಾಹ ಕೊಡದೆ ಅವಿದ್ಯತೆಗೆ ಪ್ರೋತ್ಸಾಹ ಪಡಿಸ್ತಾರೋ ಅಂಥವರಿಂದ ನೀವು ದೂರವಾಗಬೇಕು. ಯಾಕಂದರೆ ದೇವರಿಗೆ ಬೇಕು ವಿಧೇಯತೆ. 1ನೇ ಯೋಹನನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. 1 John 5 verse 18. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವನಲ್ಲ ಎಂಬುದು ನಮಗೆ ಗೊತ್ತಿದೆ. ದೇವರು ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಇಡುವುದಿಲ್ಲ. ಎಲ್ಲ ಹೇಳ್ತಾನೆ, ಯಾರು ದೇವರು ಹುಟ್ಟಿರ್ತಾರೋ ಅವರು ಪಾಪವನ್ನು ಮಾಡುವುದಿಲ್ಲ. ನಿಜವಾಗಿ ಯೇಸುವನ್ನು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿದಿಷ್ಟ ಅಂತಕೊಂಡು ದೇವರಕ್ಕೆ ವಿಧೇಯರಾದವರೇ, ನೀವು ಪಾಪವನ್ನು ಮಾಡಲಿಕ್ಕೆ ದೇವರು ನಿಮ್ಮನ್ನು ಬಿಡುವುದಿಲ್ಲ ಮತ್ತು ಕೆಡುಕನು ನಿಮ್ಮನ್ನು ಹಿಡಿದಿಲ್ಲ. ಇವತ್ತು ಸೈತಾನನು ನಿಮ್ಮನ್ನು ಹಿಡಿದುಕೊಳ್ಳಬಾರ್ದು, ನಿಮ್ಮನ್ನು ಆತನು ಆಕ್ರಮಣ ಮಾಡೋದು, ನಿಮ್ಮ ಮೇಲೆ ಆತನ ಆಯುಧಗಳು ಜಯ ಹೊಂದಬಾರ್ದಾಗದರೆ ಸಿಸ್ಟರ್ ಆಗಬೇಕಾದರೆ ಅರ್ಥವಾಗಿದೆ. ನಿಜವಾಗಿ ನೀವು ಎಷ್ಟು ನಂಬಿಕೆ ಇಟ್ಟು ನೀಲಿ ಮುಳುಗಿದಿಷ್ಟ ಅಂದ್ಕೊಂಡು ದೇವರ ವಿಧೇಯರಾಗುತ್ತೀರೋ ದೇವರ ಆತ್ಮ ನಿಮ್ಮನ್ನು ಪಾಪ ಮಾಡದೆ ನಿಮ್ಮನ್ನು ಕಾಪಾಡ್ತಾನೆ. ದೇವರ ವಾಕ್ಯ ನಿಮ್ಮನ್ನು ಕಾಪಾಡದೆ ಆಗ ಸೈತಾನನು ಕೇಳಿಕೊಂಡು ನಿಮ್ಮನ್ನು ಇಡಲಿಕ್ಕೆ ಆಗುವುದಿಲ್ಲ. ಆಗದಕ್ಕೋಸ್ಕರ ದೇವರ ವಾಕ್ಯತೆ ನೀವು ಸಿಸ್ಟರ್ ಆಗಿ ಕಾಣಲ್ಪಡಬೇಕು. ಸಿಸ್ಟರ್ ಆಗುವುದಾದ ಅರ್ಥ ದೇವರ ಪ್ರತಿ ಆಜ್ಞೆಗಳಿಗೆ ವಿಧೇಯರಾಗಬೇಕು, ಪಾಪದ ಸ್ವಭಾವವನ್ನು ತೆಗೆದುಹಾಕಬೇಕು, ದೇವರ ಆತ್ಮನ ಸ್ವರಕ್ಕೆ ವಿಧೇಯರಾಗಬೇಕು. ಇಂಥವನ್ನು ದೇವರು ಕಾಪಾಡ್ತಾನೆ, ಕೇಳಿಕೊಂಡು ಅವನನ್ನು ಹಿಡಿಯುವುದಿಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. 2ನೇ ಸಂಘ ನೋಡ್ತೇವೆ. ಯೋಬನ ಪುಸ್ತಕ 5ನೇ ಅಧ್ಯಾಯದಲ್ಲಿ 17ರಿಂದ 22ನೇ ವಾಕ್ಯ ತನಕ. Job chapter 5 verse 17 to 22 verse. ಈಗೋ ದೇವರು ಯಾವನ್ನು ಶಿಕ್ಷಿಸುವನು ಅವನು ಧನ್ಯನು,
ಸರ್ವಶಕ್ತನ ದಂಡೆಯನ್ನು ತಾಸ್ತರ ಮಾಡಬೇಡ. ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ. ಹೊಡೆಯುವ ಕೈಯೇ ವಾಸಿ ಮಾಡ್ತದೆ. ಆ ಇಕ್ಕಟ್ಟುಗಳಿಂದ ಆತನನ್ನು ಬಿಡಿಸುವನು. ಏನು ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ಬರಗಾಲದಲ್ಲಿ ಮರಣದಿಂದಲೂ ಯುದ್ಧದಲ್ಲಿ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವನು. ನಾನೆಂಬ ಕೊರಡೆಗೆ ನೀನು ಮರೆಯಾಗಿರುವಿ. ವಿನಾಶ ಉಂಟಾದರೂ ನೀನು ಎದುರುದಿಲ್ಲ. ನೀನು ನಾಶನಕ್ಕೂ ಸಾಮಕ್ಕೂ ನಗುವಿ. ಕಾಡುಗಳಿಗೆ ಅಂಜಬೇಕಾಗಿಲ್ಲ. ನೀವು ಶಿಷ್ಟರಾಗಿ ನೋಡಿದರೆ ಈ ವಾಗ್ದಾನ ನಿಮ್ಮದಾಗಿದೆ. ನಿಮಗೆ ದೇವರು ದೇವರ ಶಿಕ್ಷೆಯನ್ನು ಅನುಭವಿಸ್ತಿರೋ. ದೇವರು ನಿಮ್ಮನ್ನು ಆ ಶಿಕ್ಷೆಯ ಮುಖಾಂತರ ಪರಿಶುದ್ಧ ಮಾಡಿಕೊಂಡು ನಿಮ್ಮನ್ನು ದಂಡನೆಗೆ ಮಾಡುತ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ದೇವರ ಶಿಕ್ಷೆ ಬರುವಾಗ ನೀವು ತಿರಸ್ಕಾರ ಮಾಡಬೇಡಿ, ಶಿಕ್ಷಿಸುವನು, ನೀವು ಧನ್ಯರಾಗ್ತೀರಿ ಎಂಬುದಾಗಿ. ಮತ್ತು ಇಲ್ಲಿ ನೋಡಿದ್ರೆ 6 ಇಕ್ಕಟ್ಟುಗಳನ್ನು ನಿಮ್ಮನ್ನು ಬಿಡಿಸುವನು. ಎಲ್ಲಿ ಇಕ್ಕಟ್ಟು ಉಂಟಾದರೂ ನಿಮಗೆ ಮೇಲೆ ಜನ. ಈ ರೀತಿ ನೀವು ದೇವರ ವಾಕ್ಯ ವಿಧಾನ ಹೋಗಿದ್ದಾರೆ. ಎಲ್ಲ ಇಕ್ಕಟ್ಟಿನಿಂದ, ಎಲ್ಲ ಸೋದೆಗಳಿಂದ, ಎಲ್ಲ ಬರಗಾಲ, ಬಡತನ, ಕೊರತೆಯಿಂದ, ಎಲ್ಲ ಥರದ ನಾಲಿಗೆ ಕೊರಡಿನಿಂದ ದೇವರು ನಿಮ್ಮನ್ನು ತಪ್ಪಿಸಿ ಕಾಪಾಡ್ತಾನೆ ಎಂಬುದಾಗಿ ಇಲ್ಲಿ ಯೋಬನು ಇದೆ. ಇಲ್ಲಿ ಇದು ದೇವರ ವಾಗ್ದಾನವಾಗಿದೆ ಪ್ರೇರೆ. ಕೀರ್ತನೆ 91 ಕೀರ್ತನೆಯಲ್ಲಿ 1ರಿಂದ 16ನೇ ವಾಕ್ಯ ತನಕ. ಸಾಮ್ 91 verse 1 to 16. ಪರಾತ್ಪರನ ಮರೆಯೊಕ್ಕಿರುವನು, ಸರ್ವಶಕ್ತನ ಆಸ್ತಿಯಲ್ಲಿ ಸುರಕ್ಷಿತನಾಗಿರುವನು. ಶಿಷ್ಟರು ಇದರ ಅರ್ಥ ಅವರು ದಿನಾಲು ಪ್ರಾರ್ಥನೆ ಮಾಡುವರು. ಮಧ್ಯಾಹ್ನ ವಾಕ್ಯ ವಿಧ ಈ ವಾಗ್ದಾನ ನಿಮ್ಮದು ಆಗಬೇಕಾದರೆ ಇಲ್ಲಿ 2 ಸಂಗತಿ ಮಾಡಬೇಕು. ಒಂದು, ಪರಾತ್ಪರನ ಮರೆಯೊಕ್ಕಿರುವುದು ಅರ್ಥವಾಗಿದೆ. ದಿನಾಲು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿರಬೇಕು. ನಾನು ಯೆಹೋವನಿಗೆ ನಿನ್ನ ಶರಣನು, ನನ್ನ ದುರ್ಗವು, ನಾನು ಬಡಿಸು ನನ್ನ ದೇವರೆಂದು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನಿಮ್ಮಲ್ಲಿ ಪ್ರಾರ್ಥನೆ ಇಲ್ಲ, ವಾಕ್ಯಕ್ಕೆ ವಿಧೇಯತೆ ಇಲ್ಲ, ಆಗ ಈ ಧೈರ್ಯ ನಿಮಗೆ ಬರುವುದಿಲ್ಲ. ಅದಕ್ಕೆ ಪ್ರೇರೆ ಸ್ವಲ್ಪ ಸಿಸ್ಟಮ್ ಎಂದರೆ ಅರ್ಥ ನೀವು ಪ್ರಾರ್ಥನೆ ಮಾಡುವವರಾಗಬೇಕು. ವಾಕ್ಯ ವಿಧ ಆಗ ನೀವು ಹೇಳ್ತೀರಿ, ದೇವರು ನನಗೆ ಶರಣನು, ಆತ ನನಗೆ ದುರ್ಗವು, ನಾನು ದೇವರದ್ದು ಧೈರ್ಯವಾಗಿ ಹೇಳ್ತೀರಿ. ಇದು ಹೇಳುವಾಗ ಸೈತಾನ ಎಲ್ಲ ಆಯುಧಗಳು ಮುಳ್ಳುಪಡ್ತವೆ. ಸೈತಾನ ನಿಮ್ಮನ್ನು ಮುಟ್ಲಿಕ್ಕೆ ಆಗುವುದಕ್ಕೆ ದೇವರ ಆಶ್ರಯದಲ್ಲಿ ನೀವು ಸುರಕ್ಷಿತರಾಗುತ್ತೀರಿ. 3ನೇ ವಾಕ್ಯ ನೋಡ್ತೇವೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಲ್ಲೂ ತಪ್ಪಿಸುವನು ಆತನೇ. ನೀವು ಶಿಷ್ಟರಾಗುತ್ತಾರೆ, ಪ್ರಾರ್ಥನೆ ಮತ್ತು ವಾಕ್ಯ ವಿತರಾಗುತ್ತಾರೆ. ದೇವರಿರ್ತಾನೆ ಎಲ್ಲ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದ ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ಈ ಲೋಕದಲ್ಲಿ ಅನೇಕ ವಿಧವಾದ ಮರಣಕರ ವ್ಯಾಧಿಗಳು ಬರುತ್ತವೆ. ಅದು ದೇವರ ಮಕ್ಕಳಿಗೆ, ದೇವರ ವಿದ್ಯಾರಾದವರಿಗೆ ದೇವರಿರ್ತಾನೆ ನಿನ್ನನ್ನು ಬೇಟೆಗಾರನ ಬಲೆಯಿಂದ ಸಹಿತನು ನಾನಾ ವಿಧವಾದ ಬಲೆಗಳನ್ನು ಬೀಸುತ್ತಾನೆ. ದೇವರ ವಾಕ್ಯ ಅವಿಧರಾದವರು ಅದು ಸಿಕ್ಕಿ ಬೀಳುತ್ತಕ್ಕೆ, ಅದು ಯಾರು ದೇವರ ವಿದ್ಯಾರಾಗುತ್ತಾರೆ, ದೇವರು ಆ ಬಲೆ ಸಿಕ್ಕಿ ಬೀಳದಂತೆ ನಿಮ್ಮನ್ನು ಕಾಪಾಡ್ತಾನೆ. ಯಾವ ಮರಣಕರ ವ್ಯಾಧಿಯು ನಿಮಗೆ ತಗದಂತೆ ನಿಮ್ಮನ್ನು ತಪ್ಪಿಸ್ತಾನೆ ಎಂಬುದಾಗಿ ಇಲ್ಲಿ ದಾವೀದ ಹೇಳ್ತಾನೆ. 4ನೇ ವಾಕ್ಯದಲ್ಲಿ, ಆತ ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಅದರ ಪಕ್ಕಲ ಮರೆಯನ್ನು ಆಶ್ರಯಿಸಿಕೊಳ್ಳುವಿ, ಅದರ ಸತ್ಯತೆ ನಿನ್ನ ಕೇಡು ಉಗ್ರನಾಗಿದೆ. ಇದಕ್ಕೆ ದೇವರು ನಿಮ್ಮನ್ನು ಅದರ ರೆಕ್ಕೆಗಳಿಂದ ಆತನು ಒದಿಸಿಕೊಂಡು ನಿಮ್ಮನ್ನು ಆತನು ಕಾಪಾಡ್ತಾನೆ. ದೇವರ ವಾಕ್ಯವು ನಿಮಗೆ ಕೇಡಿ ಉಗ್ರನಿದೆ. ದೇವರ ವಾಕ್ಯ ನೀವು ಬಾಯಲ್ಲಿ ಮಾತನಾಡಬೇಕು. ನೀವು ದೇವರ ವಾಕ್ಯ ವಿಧೇಯರಾಗುವುದು ಮಾತಲ್ಲ, ಪ್ರಾರ್ಥನೆ ಮಾಡೋದು ಮಾತಲ್ಲ. ಪ್ರತಿ ದಿವಸ ನಿಮ್ಮ ಬಾಯಿಂದ ದೇವರ ವಾಗ್ದಾನ ಮಾತನಾಡಬೇಕು. ಈ ವಾಕ್ಯವನ್ನು ಮಾತನಾಡುವಾಗ ವಾಕ್ಯದ ಶಕ್ತಿ ಇದ್ದು ವಾಕ್ಯ ಮಾತನಾಡುವಾಗ ಸೈತಾನನ್ನು ಹೆದರುತ್ತಾನೆ. ರೋಗಗಳು ಗುಣವಾಗ್ತವೆ, ಅದ್ಭುತ ನಡೆಯುತ್ತವೆ, ಪ್ರಾದುತ್ತರ ಬರ್ತದೆ. ಅದಕ್ಕೆ ಅದರ ಸತ್ಯತೆಯೇ ನಿನ್ನ ಕೇಡಿ ಉಗ್ರಣಿ ಆಗಿದೆ. ಎಂದಿಗೂ ನೀವು ನಕಾರಾತ್ಮಕ ಮಾತನಾಡಬಾರ್ದು, ರೋಗದ ಮಾತನಾಡಬಾರ್ದು, ಅಪಘಾತದ ಮಾತನಾಡ. ಪ್ರತಿ ಸಲ ಈ ಕೀರ್ತನೆ 91 ಕೀರ್ತನೆ ನೀವು ಬಾಯಿಂದ ಮಾತನಾಡಬೇಕು. ಅದನ್ನು ತೆಗೆದು ಪ್ರಾರ್ಥನೆ ಮಾಡಬೇಕು. ಮತ್ತು ಈ 91 ಕೀರ್ತನೆ ನಿಮ್ಮ ಜೀವಿತದಲ್ಲಿ ಅದು ಸತ್ಯವಾಗಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧೇಯಬೇಕು. ಆಗ 91 ಕೀರ್ತನೆ ಎಲ್ಲ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಅದು ಪರಿಪೂರ್ಣವಾಗ್ತವೆ. ಹಾಗಾದರೆ ಸೊಲೊಮೋನ ಹೇಳ್ತಾನೆ, ಶಿಷ್ಟನು ಇಕ್ಕಟ್ಟ ಪಾರ. ಈ ರೀತಿ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿರೋ, ಪ್ರಾರ್ಥನೆ ಮಾಡ್ತಿರೋ, ವಾಕ್ಯವನ್ನು ಬಂದ ಅರಿಕೆ ಮಾಡ್ತಿರೋ, ದೇವರು ನಿಮ್ಮನ್ನು ಶಿಷ್ಟರಾಗಿ ಮಾಡ್ತಾನೆ. ಎಲ್ಲ ಕೇಡನ್ನು ತಪ್ಪಿಸಿ ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನ ಉಂಟು ಮಾಡುತ್ತಾರೆ. ನಿಮ್ಮ ಪೇರನ್ನು ತಿಳಿಸಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ತಂದೆಯವರು ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ವಾಕ್ಯಗಳ ಪ್ರತಿಯೊಬ್ಬರಿನ ವೀಕ್ಷಕರಿಗೆ ದೇವ ಆ ಒಂದು ಸಿಸ್ಟರ್ ಆಗಿ ನಡೆಯಲಿಕ್ಕೆ, ನಿನ್ನ ವಾಕ್ಯಕ್ಕೆ ವಿಧೇಯರಾಗೋದಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ, ನಿನ್ನ ವಾಕ್ಯದ ಬಾಯಿಂದ ಮಾತನಾಡೋದಕ್ಕೆ, ಈ ಶಿಷ್ಟತನ ಗುಣಗಳು, ಶಿಷ್ಟರ ಸ್ವಭಾವಗಳು ಈ ನಿನ್ನ ವೀಕ್ಷಕರಲ್ಲಿ ತೋರಿ ಬರುವಂತೆ ಕೃಪೆ ಮಾಡು ದೇವ. ಮತ್ತು ಪ್ರತಿಯೊಬ್ಬರಿಗೆ ಶಿಸ್ಟರ್ ನಡೆಯುವುದಕ್ಕೆ ಶಕ್ತಿ ಕೊಡು. ಮತ್ತು ಈ ನಿನ್ನ ಶಿಷ್ಟರಿಗೆ ನೀವು ಕೊಟ್ಟ ವಾಗ್ದಾನವನ್ನು ದೇವ ನೀನು ಹೇಳಿದಿ ಶಿಸ್ಟರ್ ಇಕ್ಕಟ್ಟ ಪಾರು ಮಾಡಿದೆ. ಅದು ಈ ಸಂದರ್ಭ ಪ್ರತಿಯೊಬ್ಬರು ಎಲ್ಲದ ಇಕ್ಕಟ್ಟು, ಎಲ್ಲ ರೋಗ ವ್ಯಾಧಿಯಿಂದ, ಅಪಘಾತ ದುರ್ಮದಿಂದ ಕಾಪಾಡಬೇಕು, ಪಾರು ಮಾಡಿ ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.